ವೇಳಾಪಟ್ಟಿ ಪ್ರಕಟಿಸೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅಲ್ಲಿಗೆ ಬಿಬಿಎಂಪಿ ಚುನಾವಣೆ ಯಾವಾಗ ಅಂತ ಎದುರು ನೋಡ್ತಾ ಇದ್ರಲ್ಲ, ಅದಕ್ಕೆ ಉತ್ತರ ಸಿಕ್ಕಿದೆ. ಚುನಾವಣೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಷ್ಟೇ ಅಲ್ಲ, 6 ವಾರದಲ್ಲಿ ವೇಳಾಪಟ್ಟಿ ಪ್ರಕಟಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ಹೈಕೋರ್ಟ್ ಈ ಸೂಚನೆಯನ್ನ ಕೊಟ್ಟಿರೋದು. 198 ವಾರ್ಡ್ಗಳಲ್ಲಿ 6 ವಾರಗಳಲ್ಲಿ ಅಲ್ಲಿಗೆ ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. 6 ವಾರದಲ್ಲಿ ವೇಳಾಪಟ್ಟಿ ಪ್ರಕಟಿಸಬೇಕು ಅಂತ ಹೇಳ್ಬಿಟ್ಟು ಇವಾಗ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಚುನಾವಣಾ ಆಯೋಗಕ್ಕೆ ಈ ಸೂಚನೆಯನ್ನ ಕೊಟ್ಟಿರೋದು. ಒಂದಲ್ಲ ಒಂದು ಕಾರಣದಿಂದಾಗಿ ಬಿಬಿಎಂಪಿ ಎಲೆಕ್ಷನ್ ಮುಂದಕ್ಕೆ ಹೋಗ್ತಲೇ ಇತ್ತು. ಸೊ ಆದಷ್ಟು ಬೇಗ ನಡೆಸಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು ಸದಸ್ಯರು ಕೂಡ. ಸೊ ಇದೀಗ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. 198 ವಾರ್ಡ್ಗಳಲ್ಲಿ 6 ವಾರಗಳಲ್ಲಿ ಚುನಾವಣೆಯ ವೇಳಾಪಟ್ಟಿ ಪ್ರಕಟಿಸಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಚುನಾವಣಾ ಆಯೋಗಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಆ ವೇಳಾಪಟ್ಟಿ ಯಾವ ತರ ಪ್ರಕಟ ಆಗುತ್ತೆ, ಸೊ ಏನು ಎತ್ತ ಅವೆಲ್ಲವೂ ಕೂಡ ಈಗ ರಾಜ್ಯ ಚುನಾವಣಾ ಆಯೋಗದ ಅಂಗಳದಲ್ಲಿ ಇದೆ. ಸೊ ಹೈಕೋರ್ಟ್ ಫೈನಲ್ ಈಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಅಫ್ಕೋರ್ಸ್ ತಯಾರಿಗಳು ಇವಾಗ ಸ್ಟಾರ್ಟ್ ಆಗಿರುತ್ತೆ, ಯಾಕಂದ್ರೆ ಮುಂಚಿನಿಂದಲೂ ಕೂಡ ತಯಾರಿಗಳಾಗ್ತಾ ಇತ್ತು. ಬಟ್ ಚುನಾವಣೆ ಯಾವಾಗ ಅನ್ನೋ ಪ್ರಶ್ನೆಗೆ ಮಾತ್ರ ಉತ್ತರ ಸಿಕ್ಕಿರಲಿಲ್ಲ. ಇವಾಗ ಹೈಕೋರ್ಟೇ ಸೂಚನೆಯನ್ನ ಕೊಟ್ಟಿದೆ. 6 ವಾರಗಳಲ್ಲಿ ಎಲ್ಲ ಅಧಿಸೂಚನೆ ಪ್ರಕಟಗೊಳಿಸಬೇಕು ಅಂತ ಹೇಳಿ, ವೇಳಾಪಟ್ಟಿ ಪ್ರಕಟಗೊಳಿಸಬೇಕು ಅಂತ ಹೇಳಿ. ಸೊ ಹಾಗಾಗಿ ಇವಾಗ 6 ವಾರಗಳಲ್ಲಿ ಯಾವ ತರ ತಯಾರಿಗಳನ್ನ ರಾಜ್ಯ ಚುನಾವಣಾ ಆಯೋಗ ಮಾಡುತ್ತೆ ಅಂತ ನೋಡ್ಬೇಕಾಗುತ್ತೆ. ಈಗ ಹೈಕೋರ್ಟ್ ಸೂಚನೆ ಕೊಟ್ಟ ತಕ್ಷಣ ಅಲರ್ಟ್ ಆಗ್ಬಿಟ್ಟಿರುತ್ತೆ ರಾಜ್ಯ ಚುನಾವಣಾ ಆಯೋಗ. ಸೊ ವೇಳಾಪಟ್ಟಿ ಯಾವ ತರ ಪ್ರಕಟಿಸಬೇಕು, ಯಾವ್ಯಾವ ವಾರ್ಡ್ಗಳಲ್ಲಿ ಯಾವ್ಯಾವತ್ತು ಎಲೆಕ್ಷನ್ ಆಗುತ್ತೆ. 198 ವಾರ್ಡ್ಗಳ ಪೈಕಿ 6 ವಾರಗಳಲ್ಲಿ ಎಲೆಕ್ಷನ್ ಮಾಡಬೇಕಾಗಿರೋದ್ರಿಂದ ಸೊ ಅದಕ್ಕೆ ತಯಾರಿಗಳು ಹೇಳಿ ಕೇಳಿ ಕೊರೋನಾ ಸಂದರ್ಭ ಆಗಿರೋದ್ರಿಂದ ಆ ಗೈಡ್ಲೈನ್ಸ್ ಅನ್ನು ಕೂಡ ಫಾಲೋ ಮಾಡಿಕೊಂಡು ಎಲೆಕ್ಷನ್ ಅನ್ನು ನಡೆಸಬೇಕಾಗುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಸಾಕಷ್ಟು ಜನ ಕುತೂಹಲದಿಂದ ಕಾಯ್ತಾ ಇದ್ರು, ಎಸ್ಪೆಷಲಿ ರಾಜಕಾರಣಿಗಳು, ಬಿಬಿಎಂಪಿ ಎಲೆಕ್ಷನ್ ಯಾವಾಗ ಆಗಬಹುದು ಅಂತ. ಹೈಕೋರ್ಟ್ ಇವಾಗ ಒಂದು ನಿರ್ಧಾರವನ್ನ ಪ್ರಕಟಿಸಿದೆ. 6 ವಾರದಲ್ಲಿ ವೇಳಾಪಟ್ಟಿ ಪ್ರಕಟ ಮಾಡಬೇಕು ಅಂತ ಹೇಳ್ಬಿಟ್ಟು. ಹೇಳಿ ಕೇಳಿ ಕೊರೋನಾ ಸಂದರ್ಭ, ಅದ್ರ ಬಗ್ಗೆನೂ ಕೂಡ ಹೈಕೋರ್ಟ್ ಪ್ರಸ್ತಾಪ ಮಾಡಿದೆ. ಏನೆಲ್ಲ ಸೂಚನೆ ಕೊಟ್ಟಿದೆ ಈಗ ಚುನಾವಣಾ ಆಯೋಗಕ್ಕೆ ಹೈಕೋರ್ಟ್? ಕೂಡ ಅಷ್ಟೇ ಮತ್ತೆ ಚುನಾವಣೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲೋ ಒಂದ್ ರೀತಿ ವಾರ್ಡ್ಗಳ ವಿಂಗಡಣೆ ಮಾಡ್ಬೇಕು. ಯಾಕಂದ್ರೆ ಬೆಂಗಳೂರು ನಗರ ಸಾಕಷ್ಟು ಬೆಳವಣಿಗೆ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ 198 ವಾರ್ಡ್ಗಳಿತ್ತು 243 ವಾರ್ಡ್ಗಳಾಗಿ ವಿಂಗಡಣೆ ಮಾಡಬೇಕು ಅಂತ ಏನು ಸರ್ಕಾರ ಕೂಡ ಅಷ್ಟೇ ಒಂದು ನಿರ್ಧಾರ ತಗೊಂಡಿತ್ತು. ವಾರ್ಡ್ಗಳ ವಿಂಗಡಣೆ ಆದಂತ ಬಳಿಕ ಏನು ಬಿಬಿಎಂಪಿ ಎಲೆಕ್ಷನ್ ಮಾಡಬೇಕು ಅಂತಾನು ಕೂಡ ಸರ್ಕಾರ ನಿರ್ಧಾರ ತಗೊಂಡಿತ್ತು. ಆದ್ರೆ ಇದನ್ನ ವಿರೋಧಿಸಿ ಒಂದು PL ಅನ್ನು ಕೂಡ ಹೈಕೋರ್ಟ್ ನಲ್ಲಿ ಹಾಕೊಂಡಿದ್ರು. ಅದಕ್ಕೆ ಇವತ್ತು ಹೈಕೋರ್ಟ್ ಕೂಡ ಒಂದು ಆದೇಶವನ್ನು ಹೊರಡಿಸಿದೆ. 6 ವಾರದ ಒಳಗಾಗಿ ಈಗಾಗಲೇ ಒಂದು ಚುನಾವಣೆಯ ವೇಳಾಪಟ್ಟಿಯನ್ನು ಕೂಡ ಅಷ್ಟೇ ಸಿದ್ಧ ಮಾಡಿ ಪ್ರಕಟಿಸುವಂತೆ ಕೂಡ ಅಷ್ಟೇ ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ಅಷ್ಟೇ ಹೈಕೋರ್ಟ್ ಈಗಾಗಲೇ ಸೂಚನೆ ಕೊಟ್ಟಿದೆ. ಜೊತೆಗೆ 1 ತಿಂಗಳ ಒಳಗಾಗಿ ಕೂಡ ಅಷ್ಟೇ 198 ವಾರ್ಡ್ಗಳಲ್ಲಿ ಒಂದು ಮೀಸಲಾತಿ ಪಟ್ಟಿಯನ್ನು ಕೂಡ ಅಷ್ಟೇ ಪ್ರಕಟಿಸುವಂತೆ ಕೂಡ ಈಗಾಗಲೇ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ರೀತಿ ಬಿಬಿಎಂಪಿ ಚುನಾವಣೆಗೆ ಒಂದು ಗ್ರೀನ್ ಸಿಗ್ನಲ್ ಕೂಡ ಅಷ್ಟೇ ಹೈಕೋರ್ಟ್ ನಿಂದ ಸಿಕ್ಕಿದೆ. ಜೊತೆಗೆ ಅದರಲ್ಲೂ ಕೂಡ ಅಷ್ಟೇ 6 ವಾರಗಳು ಅಂದ್ರೆ ಬಹುತೇಕ ಸುಮಾರು 1-1.5 ತಿಂಗಳ ಒಳಗಾಗಿ ಕೂಡ ಅಷ್ಟೇ ರಾಜ್ಯ ಚುನಾವಣಾ ಆಯೋಗ ಕೂಡ ಅಷ್ಟೇ ಯಾವ ದಿನಾಂಕದಂದು ನಾವು ಒಂದು ಎಲೆಕ್ಷನ್ ಅನ್ನ ನಡೆಸ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಒಂದು ವೇಳಾಪಟ್ಟಿಯನ್ನು ಕೂಡ ಈಗಾಗಲೇ ಸಿದ್ಧ ಮಾಡಬೇಕಾಗಿದೆ. ಬಹುತೇಕ ಒಂದು ಜನವರಿ ಎಂಡಿಂಗ್ ಅಥವಾ ಫೆಬ್ರವರಿಯ ಮೊದಲನೇ ವಾರದಲ್ಲಿ ಬಿಬಿಎಂಪಿ ಚುನಾವಣೆ ಕೂಡ ಅಷ್ಟೇ ನಡೆಯುವಂತ ಸಾಧ್ಯತೆಗಳಿರುತ್ತೆ ಶರ್ಮಿತಾ. ಫೈನ್. ಅಂದ್ರೆ ಇವಾಗ ತಯಾರಿಗಳು ಯಾವ ತರ ಸ್ಟಾರ್ಟ್ ಆಗಿದೆ? ಯಾಕಂದ್ರೆ ಈಗ ವಾರ್ಡ್ಗಳ ವಿಂಗಡಣೆ ಸರ್ಕಾರ ಒಂದು ತೀರ್ಮಾನವನ್ನ ಮಾಡಿತ್ತು. ಇವಾಗ ಹೈಕೋರ್ಟ್ ಯಾವ ತರ ನಿರ್ಧಾರ ಮಾಡಿದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. 198 ವಾರ್ಡ್ಗಳಲ್ಲೇ ಚುನಾವಣೆ ನಡೆಸಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ತಯಾರಿಗಳು ಯಾವ ತರ ಸ್ಟಾರ್ಟ್ ಆಗಿದೆ ಹಾಗಾದ್ರೆ ಮಂಜುನಾಥ್? ಶರ್ಮಿತ್, ಅಂದ್ರೆ ಸರ್ಕಾರದವರೆಗೂ ಹೊಂದಿದ್ದಂತದ್ದು ಅಂದ್ರೆ ವಾರ್ಡ್ಗಳ ವಿಂಗಡಣೆ ಮಾಡಿಕೊಂಡು ಬಹುತೇಕ, ಯಾಕಂದ್ರೆ ವಾರ್ಡ್ಗಳನ್ನು ವಿಂಗಡಣೆ ಮಾಡಬೇಕು ಅಂದ್ರೆ ಸುಮಾರು 4ರಿಂದ 5 ತಿಂಗಳ ಕಾಲಾವಕಾಶ ಬೇಕಾಗುತ್ತೆ. ಜೊತೆಗೆ ಮತದಾನದ ಪಟ್ಟಿಯನ್ನು ಕೂಡ ತಯಾರು ಮಾಡಬೇಕಂದ್ರೆ ಬಹುತೇಕ 1 ತಿಂಗಳು ಬೇಕಾಗುತ್ತೆ ಅನ್ನೋದನ್ನು ಕೂಡ ಅಷ್ಟೇ PL ನಲ್ಲಿ ಒಂದು ಉಲ್ಲೇಖವನ್ನ ಮಾಡಿದ್ರು. ಯಾಕಂದ್ರೆ ಒಂದು ವೇಳೆ ಸರ್ಕಾರದಂತೆ ನಿರ್ಧಾರ ತಗೊಂಡ್ಬಿಟ್ಟು ವಾರ್ಡ್ಗಳನ್ನ ವಿಂಗಡಣೆ ಮಾಡಿಕೊಂಡು ತದನಂತರ ಮತದಾರರ ಪಟ್ಟಿಯನ್ನ ರಚನೆ ಮಾಡ್ಬೇಕಂದ್ರೆ ಬಹುತೇಕ 1 ವರ್ಷ ಬೇಕಾಗುತ್ತೆ. 1 ವರ್ಷದವರೆಗೂ ಕೂಡ ಅಷ್ಟೇ ಚುನಾವಣೆ ನಡೆಯದೆ ಹೇಗಿರ್ಬೇಕು ಅನ್ನೋದು ಕೂಡ ಅಷ್ಟೇ PL ನಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿದಂತ ಒಂದು ಅಂಶ. ಅದೇ ಒಂದು ಅಂಶವನ್ನು ಇಟ್ಕೊಂಡು ಈಗ ಒಂದು ಹೈಕೋರ್ಟ್ ಕೂಡ ಅಷ್ಟೇ ನೇರವಾಗಿ ಚುನಾವಣಾ ಆಯೋಗಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿದೆ. ಕೇವಲ 198 ವಾರ್ಡ್ಗಳಿಗೆ ಒಂದು ಚುನಾವಣೆಯ ವೇಳಾಪಟ್ಟಿಯನ್ನು ಕೂಡ ಅಷ್ಟೇ ತಯಾರು ಮಾಡಿಬಿಟ್ಟು ಅದನ್ನು ಬರೀ 6 ವಾರಗಳ ಒಳಗಾಗಿ ಕೂಡ ಅಷ್ಟೇ ಇವು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಬೇಕು. ಜೊತೆಗೆ ಮೀಸಲಾತಿ ಪಟ್ಟಿ ಅಂತ ಏನಿದೆ, ಆ ಒಂದು ಮೀಸಲಾತಿ ಪಟ್ಟಿಯನ್ನು ಕೂಡ ಅಷ್ಟೇ 1 ತಿಂಗಳ ಒಳಗಡೆ ನೀವು ಅನೌನ್ಸ್ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ರಾಜ್ಯ ಚುನಾವಣಾ ಆಯೋಗಕ್ಕೆ ನೇರವಾಗಿ ಹೈಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ. ಬಹುತೇಕ ಇನ್ನು 6 ತಿಂಗಳ ಒಳಗಾಗಿ ಕೂಡ ಅಷ್ಟೇ 198 ವಾರ್ಡ್ಗಳೇನಿತ್ತು ಹಿಂದೆ, ಅದೇ 198 ವಾರ್ಡ್ಗಳು ಕೂಡ ಚುನಾವಣೆ ನಡೆಯೋದಕ್ಕೂ ಕೂಡ ಅಷ್ಟೇ ಈಗಾಗಲೇ ಹೈಕೋರ್ಟ್ ಇಂದ ಒಂದು ಸೂಚನೆ ಸಿಕ್ಕಿರುವಂತಹದ್ದು. ಸದ್ಯಕ್ಕೆ ರಾಜ್ಯ ಚುನಾವಣೆ ಆಯೋಗ ಯಾವ ದಿನಾಂಕದಂದು ಒಂದು ಚುನಾವಣೆ ನಡೆಸಬೇಕು ಏನನ್ನೋದ್ರ ಬಗ್ಗೆ ಈಗ ತಯಾರಿ ಕೂಡ ನಡೆಸಿಕೊಳ್ಳಲಿದೆ ಶರ್ಮಿತಾ. ಫೈನ್. ಅಂದ್ರೆ ಇವಾಗ ಅದೇನ್ ವೇಳಾಪಟ್ಟಿ ಇದೆ ಪ್ರಕಟ ಮಾಡಬೇಕು, 6 ವಾರಗಳ ಒಳಗಡೆನೆ ಮತದಾನ ಪ್ರಕ್ರಿಯೆ ಎಲ್ಲ ಮುಗಿದು ರಿಸಲ್ಟ್ ಬಂದಿರಬೇಕು.
ಅಲ್ಲ ಅಂದ್ರೆ ಈಗ ಕೇವಲ 6 ವಾರದ ಒಳಗಾಗಿ ಏನು ಚುನಾವಣೆಯ ವೇಳಾಪಟ್ಟಿಯನ್ನು ಮಾತ್ರ ಪ್ರಕಟಣೆ ಮಾಡುವಂತೆ ಈಗ ರಾಜ್ಯ ಚುನಾವಣಾ ಆಯೋಗಕ್ಕೆ ಒಂದು ಆದೇಶವನ್ನು ಕೊಟ್ಟಿದೆ. ಅಂದ್ರೆ 6 ವಾರದೊಳಗಾಗಿ ಯಾವ ದಿನಾಂಕದಂದು ಚುನಾವಣೆ ಮಾಡ್ತೀವಿ, ಯಾವ ದಿನಾಂಕದಂದು ನಾಮಪತ್ರ ಸಲ್ಲಿಕೆ ಮಾಡಬೇಕು, ಯಾವ ದಿನಾಂಕದ ನಾಮಪತ್ರವನ್ನ ವಾಪಸ್ ಪಡೆಯೋಕೆ ಅವಕಾಶ ಇದೆ, ಈಗ ಎಲ್ಲಾ ರೀತಿಯಂತ ಒಂದು ಟೈಮ್ ಟೇಬಲ್ ಅನ್ನು ಕೂಡ ಅಷ್ಟೇ ಚುನಾವಣಾ ಆಯೋಗ ರೆಡಿ ಮಾಡ್ಕೊಳ್ಬೇಕು. ಅದನ್ನು ಕೇವಲ 6 ತಿಂಗಳ ಒಳಗಾಗಿ 6 ವಾರಗಳ ಒಳಗಾಗಿ ಮಾತ್ರ ಅವರು ಪ್ರಕಟಣೆ ಮಾಡಬೇಕು. 6 ವಾರದಲ್ಲಿ ಅವರು ಪ್ರಕಟಣೆ ಮಾಡಿದಂತ 1 ತಿಂಗಳ ಒಳಗಾಗಿ ಕೂಡ ಅಷ್ಟೇ ಎಲೆಕ್ಷನ್ ಅನ್ನು ನಡೆಸುವಂತೆ ಕೂಡ ಈಗಾಗಲೇ ಹೈಕೋರ್ಟ್ ಒಂದು ಡೈರೆಕ್ಷನ್ಸ್ ಕೊಟ್ಟಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್ ಆಮೇಲೆ ಇನ್ಫಾರ್ಮೇಶನ್ಗೆ. ಈಗ 198 ವಾರ್ಡ್ಗಳಲ್ಲಿ 6 ವಾರಗಳಲ್ಲಿ ಚುನಾವಣೆ ನಡೆಸಬೇಕು ಅಂತಂದ್ರೆ ವೇಳಾಪಟ್ಟಿ ಪ್ರಕಟ ಮಾಡಬೇಕು. ಆ ವೇಳಾಪಟ್ಟಿ ಪ್ರಕಟ ಆದ್ಮೇಲೆ 1 ತಿಂಗಳ ಒಳಗಡೆ ಚುನಾವಣೆ ಅಂದ್ರೆ ಮತದಾನ ಪ್ರಕ್ರಿಯೆ ಎಲ್ಲ ಮುಗಿಸ್ಬಿಡ್ಬೇಕು ಅಂತ ಹೈಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಬಿಬಿಎಂಪಿ ಎಲೆಕ್ಷನ್ಗೆ ಹೈಕೋರ್ಟ್ ಆದೇಶ ಅಗತ್ಯವಿದ್ರೆ ಸುಪ್ರೀಂ ಕೋರ್ಟ್ ಮೇಲ್ಮನವಿ ನಾವು ಸಲ್ಲಿಕೆ ಮಾಡ್ತೀವಿ ಅಂತ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಾರ್ಡ್ಗಳ ವಿಂಗಡಣೆ ವಿಧೇಯಕ ಮಂಡನೆ ಆಗಿದೆ, ಸದನದಲ್ಲಿ ಈ ಬಗ್ಗೆ ಚರ್ಚೆ ನಡೀಬೇಕಾಗಿದೆ ಅಂತ ಹೇಳ್ಬಿಟ್ಟು ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ಸರ್ಕಾರದ ಚಿಂತನೆ ಏನಿತ್ತು, ಎಲೆಕ್ಷನ್ ಯಾತಕ್ಕೋಸ್ಕರ ಮುಂದಕ್ಕೆ ಹೋಗಿತ್ತು ಅಂದ್ರೆ ಬಿಬಿಎಂಪಿಯಲ್ಲಿ ಪ್ರೆಸೆಂಟ್ ಇರೋದು 198 ವಾರ್ಡ್ಗಳು. ಹೈಕೋರ್ಟ್ ಕೂಡ ಇವತ್ತು ಸೂಚನೆ ಕೊಟ್ಟಿರೋದು ಈಗಿರುವಂತ ಪ್ರೆಸೆಂಟ್ ಇರುವಂತ 198 ವಾರ್ಡ್ಗಳಲ್ಲಿ ಎಲೆಕ್ಷನ್ ಫಸ್ಟ್ ನೀವು ನಡೆಸಿ ಅಂತ. ಸರ್ಕಾರದ ಚಿಂತನೆ 198ರ ಬದಲಾಗಿ 243ಕ್ಕೆ ಹೆಚ್ಚಿಸಬೇಕು ಅಂತ. ವಿಧಾನಮಂಡಲದಲ್ಲಿ ವಿಧೇಯಕ ಮಂಡನೆ ಆಗಿತ್ತು, ಈಗ ಅದಕ್ಕೆ ಒಪ್ಪಿಗೆ ಸಿಗಬೇಕಾಗಿದೆ. ಈಗ ನಾವು ಹೈಕೋರ್ಟ್ ಏನು ಸೂಚನೆ ಕೊಟ್ಟಿದೆ, ಅಗತ್ಯವಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ, ಮೇಲ್ಮನವಿ ಸಲ್ಲಿಕೆ ಮಾಡ್ಕೊಳ್ತೀವಿ ಅಂತ ಅಶ್ವಥ್ ನಾರಾಯಣ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಕಾನೂನು ಸಮರ ಸರ್ಕಾರದಿಂದ ಮುಂದುವರಿಯುತ್ತೆ ಅನ್ನೋ ಸೂಚನೆಯನ್ನ ಅಶ್ವಥ್ ನಾರಾಯಣ್ ಕೊಟ್ಟಿದ್ದಾರೆ. ಈ ವಾರ್ಡ್ಗಳ ವಿಂಗಡಣೆ ಅಂತ ನೆನೆಸ್ಕೊಂಡ್ರೇನೆ ಅಂದ್ರೆ ಅದ್ರ ಆಧಾರದ ಮೇಲೆ ಇವ್ರು ಎಲೆಕ್ಷನ್ಗೆ ಹೋಗೋದಾದ್ರೆ ಸರಿಸುಮಾರು ಇನ್ನೊಂದು 6 ತಿಂಗಳಿಂದ 1 ವರ್ಷ ಎಲೆಕ್ಷನ್ ನಡೆಸೋದಕ್ಕೆ ಆಗೋದಿಲ್ಲ. ಇವಾಗ ಹೈಕೋರ್ಟ್ 6 ವಾರಗಳ ಒಳಗೆ ವೇಳಾಪಟ್ಟಿ ಪ್ರಕಟಿಸಬೇಕು, 198 ವಾರ್ಡ್ಗಳಲ್ಲಿ ಎಲೆಕ್ಷನ್ ಆಗಬೇಕು ಅಂತ ಹೇಳಿದೆ. ಗ್ರೇಟರ್ ಹೈದರಾಬಾದ್ ಪಾಲಿಕೆ ಚುನಾವಣೆಯ ಮತ ಎಣಿಕೆ ನಡೀತಾ ಇದ್ದು, ಸದ್ಯದ ವರದಿ ಬಂದಾಗ ಟಿಆರ್ಎಸ್ 70, ಬಿಜೆಪಿ 30 ಹಾಗೇನೆ ಎಂಐಎಂ 31 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿತು. 14 ಸ್ಥಾನಗಳಲ್ಲಿ ಎಂಐಎಂ ಗೆಲುವನ್ನು ಸಾಧಿಸಿದೆ. ಕಾಂಗ್ರೆಸ್ ಕೇವಲ 2 ಸ್ಥಾನಗಳಲ್ಲಿ ಗೆಲುವು ಪಡೆದಿದೆ. 2 ಕ್ಷೇತ್ರಗಳಲ್ಲಿ ಪಕ್ಷೇತರ ಸದಸ್ಯರು ಗೆಲುವನ್ನು ಸಾಧಿಸಿದರು. ಬೆಳಗಿನಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು. ಸೊ ಇದೀಗ ಗೆದ್ದಂತ ಅಭ್ಯರ್ಥಿಗಳ ಒಂದು ಟ್ರೆಂಡ್ ಏನಿದೆ ಅದನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇರೋದು. ಈಗ ಅಲ್ಲಿ ಒಟ್ಟು ಸದಸ್ಯ ಬಲ ನಾವು ನೋಡೋದಾದ್ರೆ ಮಹಾನಗರ ಪಾಲಿಕೆಯಲ್ಲಿ 150, ಸದ್ಯಕ್ಕೆ 149 ಕ್ಷೇತ್ರಗಳ ಮುನ್ನಡೆಯ ಫಲಿತಾಂಶ ನಮಗೆ ಲಭ್ಯವಾಗ್ತಿದೆ. ಅಂದ್ರೆ ಯಾವ ಪಕ್ಷದ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಅಂತ. ಪಕ್ಷೇತರರು 2 ಅಂದ್ರೆ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ, ಗೆಲುವನ್ನು ಸಾಧಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೊ ಇವಾಗ ಗೆದ್ದಿರುವಂತ ಸದಸ್ಯರ ಒಂದು ಬಲಾಬಲ ನಾವು ನೋಡೋದಾದ್ರೆ ಯಾವ್ಯಾವ ಪಕ್ಷದಿಂದ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು 150 ಸ್ಥಾನಗಳ ಪೈಕಿ ಬಿಜೆಪಿಯ ಸದಸ್ಯರು 30 ಜನ ಗೆದ್ದಿದ್ದಾರೆ, ಟಿಆರ್ಎಸ್ನ 70 ಜನ ಗೆದ್ದಿದ್ದಾರೆ. ಹಾಗೆಯೇ ಅಸಾದುದ್ದೀನ್ ನೇತೃತ್ವದ ಪಕ್ಷ ಎಂಐಎಂ ಪಕ್ಷದಿಂದ 45 ಸದಸ್ಯರು ಗೆದ್ದಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಕೇವಲ 2 ಮಾತ್ರ ಗೆದ್ದಿರೋದು ಅನ್ನೋದು ಗೊತ್ತಾಗಿದೆ. ಸೊ ಬೆಳಿಗ್ಗೆ ಬಿಜೆಪಿಯ ನಾಗಾಲೋಟ ಗಮನಿಸಿದಂತ ಸಂದರ್ಭದಲ್ಲಿ ಕಮಲ ಅಲ್ಲಿ ಕೇಕೆ ಹಾಕ್ತಾ ಇದೆ. ಅಮಿತ್ ಶಾ ಆದಿಯಾಗಿ ಪ್ರಚಾರ ಮಾಡಿದ್ರಲ್ಲ ನಾಯಕರು, ಅದಕ್ಕೆ ಒಂದು ಫಲ ಸಿಕ್ಕಿದೆ. ಮತದಾರರು ಬದಲಾವಣೆ ಬಯಸಿದ್ದಾರೆ ಅಂತ ಚರ್ಚೆಗಳಾಗ್ತಾ ಇತ್ತು. ಈಗ ಲೆಕ್ಕಾಚಾರವನ್ನ ತೋರಿಸ್ತಾ ಇದೀವಿ, ಗೆಲುವಿನ ಲೆಕ್ಕಾಚಾರ. ಈಗ ಗೆಲ್ಲಲೇಬೇಕಾದಂತ ಸ್ಥಾನ ಪ್ಲಸ್ ಈಗಿರುವಂತ ಎಂಎಲ್ಎ ಎಂಪಿಗಳು ಯಾವ್ಯಾವ ಪಕ್ಷದಿಂದ ಎಷ್ಟಿದ್ದಾರೆ ಅಂತ ಮ್ಯಾಜಿಕ್ ಸಂಖ್ಯೆ ಇರೋದು 98. ಈಗ ಟಿಆರ್ಎಸ್ 67 ಸ್ಥಾನಗಳಲ್ಲಿ ಗೆಲ್ಲಬೇಕಾಗತ್ತೆ, 98 ರೀಚ್ ಆಗಬೇಕು ಅಂದ್ರೆ, ಯಾಕಂದ್ರೆ ಅವರ ಜನಪ್ರತಿನಿಧಿಗಳು 31 ಜನ ಇದ್ದಾರೆ. ಇನ್ನು ತೆಲಂಗಾಣದಲ್ಲಿ ಬಿಜೆಪಿ ಪರ ಅಲೆ ಕಾಣ್ತಾ ಇದೆ. ಹೈದರಾಬಾದ್ನ ಫಲಿತಾಂಶ ಇದಕ್ಕೆ ನಿದರ್ಶನ ಅಂತ ನ್ಯೂಸ್ 18 ಕನ್ನಡಕ್ಕೆ ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 4 ಸ್ಥಾನದಿಂದ 45 ಸ್ಥಾನಕ್ಕೆ ನಾವು ತಲುಪಿದ್ದೀವಿ. ಇದು ಮೋದಿ ಅವರ ಮೇಲೆ ಜನ ಇಟ್ಟಂತ ನಂಬಿಕೆ. ಸ್ಥಳೀಯ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಮುನ್ನುಗ್ತಾ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ.
ಮುಂದಿನ ವಿಧಾನಸಭೆ ಎಲೆಕ್ಷನ್ಗೆ ಇದು ದಿಕ್ಸೂಚಿ ಆಗುತ್ತೆ. ತಮಿಳುನಾಡು, ಆಂಧ್ರ, ತೆಲಂಗಾಣದಲ್ಲೂ ಕಮಲ ಅರಳಲಿದೆ. ಇಡೀ ದಕ್ಷಿಣ ಭಾರತ ಕೇಸರಿಮಯವಾಗಲಿದೆ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಆನಂದ್ ಮಾತನಾಡಿಸಿದ್ದಾರೆ, ನೋಡೋಣ. ಹೈದರಾಬಾದ್ನ ಪಾಲಿಕೆ ಚುನಾವಣೆಯಲ್ಲೂ ಕೂಡ ಬಿಜೆಪಿ ತನ್ನ ಅಸ್ತಿತ್ವವನ್ನು ಸ್ಥಾಪಿಸೋಕೆ ಹೊರಟಿದೆ. ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ತೇಜಸ್ವಿ ಸೂರ್ಯ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಅವರು ಪ್ರಚಾರದ ಕಾರ್ಯದಲ್ಲೂ ಕೂಡ ಭಾಗಿಯಾಗಿದ್ರು. ಸರಿ, ಹೈದರಾಬಾದ್ನಲ್ಲಿ ಕಳೆದ ಬಾರಿ 5 ಸೀಟ್ ಕಳಿಸಿದ್ರು. ಈ ಬಾರಿ 4 ಇತ್ತು. ಈಗ 45-50 ತನಕ ಹೋಗ್ತಾ ಇದೆ. ಸೊ ಹೇಗೆ ಅನಿಸ್ತಾ ಇದೆ ಈಗ? ದೇಶದ ಜನ, ವಿಶೇಷವಾಗಿ ಹೈದರಾಬಾದ್ನ ಜನ, ಭಾರತೀಯ ಜನತಾ ಪಾರ್ಟಿ, ಅದರಲ್ಲೂ ನರೇಂದ್ರ ಮೋದಿಯವರ ನೇತೃತ್ವದ ಬಗ್ಗೆ ಇಟ್ಕೊಂಡಿರುವಂತಹ ನಂಬಿಕೆ ಮತ್ತು ವಿಶ್ವಾಸದ ಒಂದು ದ್ಯೋತಕವಾಗಿ ಚುನಾವಣೆ ಫಲಿತಾಂಶ ನಮಗೆ ಕಾಣ್ತಾ ಇದೆ. 4 ಸೀಟಿಂದ 50-60 ಸೀಟ್ನವರೆಗೆ ಹೋಗುವಂಥದ್ದು, ಅದು ಒಂದು ಲೋಕಲ್ ಬಾಡಿ ಚುನಾವಣೆಯಲ್ಲಿ, ಎಲ್ಲಿ ವಿಶೇಷವಾಗಿ ಸ್ಥಳೀಯ ಆಡಳಿತದ ಒಂದು ಬಹಳ ದೊಡ್ಡ ಇನ್ಫ್ಲೂಯೆನ್ಸ್ ಇರುತ್ತೆ. ಅಂಥ ಕಡೆ ಈ ರೀತಿಯ ಒಂದು ಪರ್ಫಾರ್ಮೆನ್ಸ್ ಬರುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಒಂದು ಚುನಾವಣೆ ನಡೆಸುವಂಥ ತಂತ್ರಗಾರಿಕೆ, ಶಕ್ತಿ, ನಮ್ಮ ಕಾರ್ಯಕರ್ತರ ಪರಿಶ್ರಮ, ಇದೆಲ್ಲದರ ಜೊತೆಗೆ ನರೇಂದ್ರ ಮೋದಿಯವರ ಮೇಲೆ ಜನ ಇಟ್ಟಿರುವಂಥ ನಂಬಿಕೆ, ಇದರ ಒಂದು ಗೆಲುವಾಗಿ ನಮ್ಗೆ ಇವತ್ತು ಕಾಣ್ತಾ ಇದೆ. ಎಲ್ಲ ಒಂದು ಕಡೆ ಹೈದರಾಬಾದ್ನ ಭಾಗ್ಯನಗರ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ರಿ. ಸೊ ಅದು ಕೂಡ ಎಲ್ಲೋ ಒಂದು ಕಡೆ ವರ್ಕೌಟ್ ಆಯ್ತಾ ಅಂತ? ಭಾಗ್ಯನಗರ ಅನ್ನುವಂಥದ್ದು ಹೈದರಾಬಾದ್ನ ಹಿಂದಿನ ಹೆಸರು. ಭಾಗ್ಯನಗರ, ಗೋಲ್ಕೊಂಡ, ಇದು ಇದು ಹೈದರಾಬಾದ್ನ ಹಿಂದಿಂದಂಥ ಹೆಸರು. ಈ ದೇಶದ ಸಂಸ್ಕೃತಿ ಬಗ್ಗೆ ಯಾರ್ಯಾರಿಗೆ ಗೌರವ ಇದೆ, ಶ್ರದ್ಧೆ ಇದೆ, ಅಂಥವರೆಲ್ಲರೂ ಕೂಡ ಇದನ್ನು ಗೌರವಿಸುವಂಥ ವಿಷಯ. ಇದರಲ್ಲಿ ಹೆಸರು ಬದಲಾವಣೆ ಅಂತಲ್ಲ, ಒಂದು ಸ್ಥಳೀಯ ಸಂಸ್ಕೃತಿ, ನಂಬಿಕೆಗಳ ಬಗ್ಗೆ ಹೆಮ್ಮೆ ಇಟ್ಕೊಳ್ಳುವಂಥ ಒಂದು ಅಭಿಮಾನದ ಸಂಕೇತ ಇದು. ಸೊ ಎಲ್ಲೋ ಒಂದು ಕಡೆ ಹೈದರಾಬಾದ್ನ ಜನತೆ TRSಗೆ ಪರ್ಯಾಯವಾಗಿ ಬಿಜೆಪಿಯನ್ನು ನೋಡ್ತಾ ಇದ್ರೆ. ಯಾಕಂದ್ರೆ ನೀವು ಪ್ರಚಾರದಲ್ಲಿ ಪಾಲ್ಗೊಂಡಿದ್ರಿ, ಅವಾಗ ರೆಸ್ಪಾನ್ಸ್ ಹೇಗಿರ್ತಾ ಇತ್ತು? ನೋಡಿ, ಇವತ್ತು ಇಡೀ ದೇಶದಾದ್ಯಂತ ಜನ ಭ್ರಷ್ಟಾಚಾರ, ಭ್ರಷ್ಟ ಕುಟುಂಬ ಆಧಾರಿತ ರಾಜಕಾರಣ, ಹಿಂದೂ ವಿರೋಧಿ ರಾಜಕಾರಣ, ಈ ಮೂರನ್ನೂ ಕೂಡ ಜನ ಇವತ್ತು ತಿರಸ್ಕಾರ ಮಾಡಿದ್ದಾರೆ. ಹೈದರಾಬಾದ್ನಲ್ಲೂ ಕೂಡ ಕುಟುಂಬ ಆಧಾರಿತ TRS MIM, ಭ್ರಷ್ಟ ಆಡಳಿತ ನೀಡ್ತಾ ಇರುವಂತಹ TRS MIM, ಹಿಂದೂ ವಿರೋಧಿ ನೀತಿ ಅನುಸರಿಸ್ತಾ ಇರುವಂಥ TRS MIM, ಈ ಮೂರನ್ನೂ ಕೂಡ ದೇಶದ ಜನ ಈ ಬಾರಿ ಹೈದರಾಬಾದ್ನ ಜನ ತಿರಸ್ಕಾರ ಮಾಡಿದ್ದಾರೆ. ದೇಶದಾದ್ಯಂತ ಯಾವ್ಯಾವ ಪಾರ್ಟಿಗಳು ಇದೇ ಹಳೆಯ ರಾಜಕೀಯ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಇತಿಹಾಸದ ಕಸದ ಬುಟ್ಟಿಗೆ ಬಿಸಾಕ್ತಾ ಇದ್ದಾರೆ. 5ರಿಂದ 45ಕ್ಕೆ ಹೋಗಿದ್ರೆ. ಸೊ ಮುಂದಿನ ನಡೆ ಏನು, ಮುಂದಿನ ಸ್ಟೆಪ್ಸ್ ಏನಿದೆ? ಈ ಚುನಾವಣೆ, ಬರುವಂಥ ಲೋಕಸಭಾ ಚುನಾವಣೆ, ಬರುವಂಥ ವಿಧಾನಸಭಾ ಚುನಾವಣೆ ಏನಿದೆ ತೆಲಂಗಾಣದ, ಆ ಎಲೆಕ್ಷನ್ನ ಒಂದು ಮುನ್ಸೂಚನೆ ರೀತಿಯಲ್ಲಿ ಈ ಚುನಾವಣೆಯ ಫಲಿತಾಂಶ ನಮ್ಮ ಎದುರುಗಡೆ ಇದೆ. ಬರುವಂಥ ಚುನಾವಣೆ ತೆಲಂಗಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ 100ಕ್ಕೆ 100 ಆ ಚುನಾವಣೆಯಲ್ಲಿ ನಾವು ಗೆಲ್ತೇವೆ. ತನ್ಮೂಲಕ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಿಟ್ಟರೆ ಬೇರೆ ಎಲ್ಲೂ ಬಿಜೆಪಿ ಅಸ್ತಿತ್ವ ಇಲ್ಲ ಅಂತ ಏನಿತ್ತು, ಅದನ್ನು ತಪ್ಪು ಅಂತ ಹೇಳಿ ಮಾಡಿ ಭಾರತೀಯ ಜನತಾ ಪಾರ್ಟಿ ತೆಲಂಗಾಣದಲ್ಲಿ, ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಕೇರಳದಲ್ಲಿ ಬರುವಂಥ ದಿನದಲ್ಲಿ ಇಡೀ ದಕ್ಷಿಣ ಭಾರತ ಕೇಸರಿಮಯ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದನ್ನ ಇವತ್ತು ಹೇಳಿದ್ದೀನಿ, ಇದನ್ನು ಬರೆದಿಟ್ಕೊಳ್ಳಿ ತಾವು. ಮುಂದಿನ ದಿನಗಳಲ್ಲಿ ತಮಿಳುನಾಡು, ಕೇರಳ, ಆಂಧ್ರ ಎಲ್ಲಾ ಕಡೆ ಕೇಸರಿಮಯ ಮಾಡ್ತೀವಿ ಅನ್ನೋದು ಅದೇ ತೇಜಸ್ವಿ ಸೂರ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಆನಂದ್ ಸಾಲುಂಡಿ, ನ್ಯೂಸ್ 18 ಬೆಂಗಳೂರು. ಇವತ್ತಿನ ಮೇಜರ್ ಸುದ್ದಿ ಜೊತೆಗೆ ಕ್ಷಣದ ಕನ್ನಡಿಗರು ನಾಳೆ ಕರ್ನಾಟಕ ಬಂದ್. ನಾಳೆ ಮನೆಯಿಂದ ಹೊರಗಡೆ ಬರಬೇಕಾ ಬೇಡವಾ? ಬಂದ್ ದಿನ ಏನಿರುತ್ತೆ, ಏನೇನ್ ಇರಲ್ಲ, ಇದು ಕರ್ನಾಟಕ ಬಂದ್. ನ್ಯೂಸ್ 18 ನಿರಂತರ ಕವರೇಜ್. ನಾಳೆ ಒತ್ತಾಯ ಪೂರ್ವಕವಾಗಿ ಬಂದ್ ಮಾಡುವಂತಿಲ್ಲ. ಒತ್ತಾಯ ಪೂರ್ವಕವಾಗಿ ಬಂದ್ ಮಾಡಿದ್ರೆ ಕ್ರಮ ಅಂತ ಹೇಳಿ ಕಾರವಾರದಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗ ಬಂದ್ ಕೈ ಬಿಡೋದಕ್ಕೆ ಹೋರಾಟಗಾರರಿಗೆ ಮನವಿಯನ್ನ ಮತ್ತೆ ಮಾಡ್ತೀನಿ, ಸಾರ್ವಜನಿಕರಿಗೆ ತೊಂದರೆ ಮಾಡಿದ್ರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಕಾರವಾರದಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಬೆಳಿಗ್ಗೆ ಸಿಎಂ ಮಾತಾಡುವಾಗ ಹೇಳಿದ್ರು, ಜನಸಾಮಾನ್ಯರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರದು. ವಾಟಾಳ್ ನಾಗರಾಜ್ ಸೇರಿದಂತೆ ಬೇರೆ ಬೇರೆ ಸಂಘಟನೆಯವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲಾ ಸಮಾಜದವರನ್ನು ಕೂಡ ಸಮಾನವಾಗಿ ಕಾಣ್ತಾ ಇದ್ದೀವಿ, ಎಲ್ಲರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರು. ಜೊತೆಗೆ ಈ ಬಂದ್ ಮತ್ತೆ ಪ್ರತಿಭಟನೆ ಕೈ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಇದೀಗ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಸಾರ್ವಜನಿಕರಿಗೆ ಒಂದು ವೇಳೆ ತೊಂದರೆ ಆದ್ರೆ
ಬಲವಂತವಾಗಿ ಬಂದ್ ಏನಾದ್ರೂ ಮಾಡಿಸಿದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಂದ್ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟೇ ಇದೆ, ಬಂದ್ಗಳು ಮಾಡಬಹುದು. ಅವ್ರಿಗೆ ಬೇರೆ ರೀತಿ ಹಲವಾರು ಅವಕಾಶ ಇದೆ ಪ್ರತಿಭಟನೆ ಮಾಡೋಕ್ಕೆ. ಬಂದ್ ಮಾಡಿ ಜನರ ಜೀವನ ಅಸ್ತವ್ಯಸ್ತ ಮಾಡುವಂಥದ್ದು ಸರಿಯಲ್ಲ. ವ್ಯಾಪಾರ ವಹಿವಾಟ, ಪೇಷಂಟ್ಸು, ಹಾಸ್ಪಿಟ್ಲು, ಹೀಗಿರುವಾಗ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ ಅವ್ರಿಗೆ, ಬಂದನ್ನು ನಿಲ್ಲಿಸಿ ಕೈಬಿಡಿ. ಇನ್ನು ಸರ್ಕಾರ ಯಾವುದೇ ರೀತಿಯ ಕಚೇರಿಗಳಾಗಲಿ ಬಸ್ ಓಡಾಟ ಆಗಲಿ ಯಾವುದಕ್ಕೂ ನಿರ್ಬಂಧ ಇಲ್ಲ. ಪೊಲೀಸ್ ಬಂದೋಬಸ್ತ್ ರಾಜ್ಯಾದ್ಯಂತ ಮಾಡಿದ್ದೇವೆ. ಯಾರೂ ಕೂಡ ಒತ್ತಾಯದಿಂದ ಬಂದ್ ಮಾಡುವಂಥದ್ದಲ್ಲ. ಒತ್ತಾಯದಿಂದ ಬಂದಾದರೆ ನಾವು ಕಾನೂನು ಪ್ರಕಾರ ಕ್ರಮವನ್ನು ಖಂಡಿತವಾಗೂ ತಗೊಳ್ತೀವಿ. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ಸಮರ ನಾಳೆ ಬಂದ್ ಆಗುತ್ತೆ, ಯಾವ ಸೇವೆಯೂ ಇರೋದಿಲ್ಲ ಅಂತ ನ್ಯೂಸ್ 18 ಕನ್ನಡಕ್ಕೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಟೋ, ಹೋಟೆಲ್, ಸಾರಿಗೆ ಬಂದ್ ಮಾಡ್ತಾರೆ, ಕರವೇ ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟಿದೆ ಅಂತ ಹೇಳಿದ್ದಾರೆ. ನಾಳೆ ಸಂಪೂರ್ಣ ಯಶಸ್ವಿ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಸಂಘಟನೆಗಳು ನಮಗೆ ಬೆಂಬಲ ಕೊಟ್ಬಿಟ್ಟಿದ್ದಾರೆ. ಸರ್ಕಾರ ಮಾಡಿರ್ತಕ್ಕಂಥದ್ದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ, ಅಪರಾಧ. ಇದು ಬಹಳ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಅಪಾಯ ಇದೆ. ಆ ದೃಷ್ಟಿಯಿಂದ ಇದು ಕನ್ನಡಿಗರ ಬಂದ್, ಸ್ವಾಭಿಮಾನ ಬಂದ್. ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿಗಳು ಎಲ್ಲ ಮತ್ತು ಹೋಟೆಲ್ಗಳು ಎಲ್ಲರೂ ಸಂಪೂರ್ಣವಾಗಿ ಬೆಂಬಲವನ್ನು ಹೋಟೆಲ್ ಮಾಲೀಕರುಗಳು ಕೊಡ್ತಾ ಇದ್ದಾರೆ. ಇದು ವಾಟಾಳ್ ನಾಗರಾಜ್ ಅವರು ಮತ್ತೊಮ್ಮೆ ತಮ್ಮ ಬಂದ್ ಬಗ್ಗೆ, ಜೊತೆಗೆ ಬೇರೆ ಬೇರೆ ಸಂಘಟನೆಗಳು ಯಾವ ತರ ಬೆಂಬಲವಾಗಿ ನಿಂತಿವೆ ಈ ಬಂದ್ಗೆ, ಹೋರಾಟಕ್ಕೆ ಅಂತ ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದು. ಅವ್ರು ಹೇಳಿದ್ರು ಆಕ್ಚುಲಿ ಒಂದು ಡೆಡ್ಲೈನ್ ಅನ್ನ ಮತ್ತೆ ಕೊಡ್ತೀನಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರಕ್ಕೆ. ಒಂದು ವೇಳೆ ಸಂಜೆ ಒಳಗಡೆ ಅವರು ಈ ಮರಾಠ ಅಭಿವೃದ್ಧಿ ನಿಗಮ ಏನು ಸ್ಥಾಪನೆ ಆಗಿದೆ, ಅಧಿಕೃತ ಆದೇಶ ಹೊರಡಿಸಿದ್ದಾರೆ, ಅದನ್ನು ವಾಪಸ್ ಪಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಹೋರಾಟ ಶತಸಿದ್ಧ. ಯಾರು ಏನ್ ಮಾಡಿದ್ರು ಪರವಾಗಿಲ್ಲ, ನಮ್ಮ ಹೋರಾಟ ಮಾತ್ರ ನಿಲ್ಲೋದಿಲ್ಲ. ನಾಳೆ ಒಂದು ವೇಳೆ ಪೊಲೀಸರು ತಡೆ ಮಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ರೀತಿಯ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗೆ ವಯಸ್ಸನ್ನೇ ಮೀರಿದ ಪ್ರತಿಭಾವಂತ ಮಕ್ಕಳಿರ್ತಾರೆ. ಬೆಳೆಯೋ ಸಿರಿ ಮೊಳಕೆಯಲ್ಲಿ ಎಂಬಂತೆ ಇಂತಹ ಪ್ರತಿಭೆಯನ್ನ ಆರಂಭದಲ್ಲೇ ಗುರುತಿಸಬಹುದು. ಕ್ರೀಡೆಯಿಂದ ಶಿಕ್ಷಣದವರೆಗೆ ಯಾವುದೇ ಕಲೆ ಇರಬಹುದು, ಯಾವುದೇ ರಂಗವಿರಬಹುದು. ಈ ಮಕ್ಕಳಿಗೆ ಯಾವುದೇ ರಂಗದಲ್ಲಿ ಯಶಸ್ಸು ಕಟ್ಟಿಟ್ಟ ಬುದ್ಧಿ. ಇಂಥ ಅದ್ಭುತ ಪ್ರತಿಭೆಗಳು ನಿಮ್ಮ ಸುತ್ತಮುತ್ತಲಲ್ಲೇ ಇರಬಹುದು, ಅಥವಾ ಅಲ್ಲೆಲ್ಲೋ ದೂರದಲ್ಲಿ ನಿಮ್ಮ ಕಣ್ಣಿಗೆ ಬಿದ್ದಿರಬಹುದು. ಮೇಧಾವಿಯಾಗುವ ಸಾಮರ್ಥ್ಯ ಇರೋ ಅಂತಹ ಮಕ್ಕಳು ನಿಮಗೆ ಗೊತ್ತಿದ್ರೆ news18.com/ಯಂಗ್ ಜೀನಿಯಸ್ ನಲ್ಲಿ ನೋಂದಾಯಿಸಿ, ಅಥವಾ ಬೈಜೂಸ್ ಆಪ್ ಡೌನ್ಲೋಡ್ ಮಾಡಿ. ನಂತರ ಯಂಗ್ ಜೀನಿಯಸ್ ವಿಭಾಗಕ್ಕೆ ಭೇಟಿ ನೀಡಿ. ಈ ಮೂಲಕ ನಾವು ಇಂಥ ಮಕ್ಕಳ ಅದ್ಭುತಗಳನ್ನ ಗುರುತಿಸಿ ಸಂಭ್ರಮಿಸಬಹುದು. ಬೈಜೂಸ್ ಯಂಗ್ ಜೀನಿಯಸ್, ಇದು ನ್ಯೂಸ್ 18 ಇನಿಷಿಯೇಟಿವ್. ನಾಳೆ ವಿವಿಧ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿವೆ. ವಾಟಾಳ್ ನಾಗರಾಜ್ ಅವರು ಕರೆಯನ್ನ ಕೊಟ್ಟಿದ್ರು. ಈಗ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದನ್ನು ನೋಡ್ಬೇಕಾಗತ್ತೆ. ಯಾಕಂದ್ರೆ ಕನ್ನಡ ಪರ ಸಂಘಟನೆಯವರು ಬಹಳ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಇದನ್ನ. ಸರ್ಕಾರ ಇವರು ಬಂದನ್ನ ಹತ್ತಿಕ್ಕಬೇಕು, ಈ ಒಂದು ಪ್ರತಿಭಟನೆ ಏನಿದೆ ಬಂದನ್ನ ವಿಫಲಗೊಳಿಸಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದೆ. ಮತ್ತೆ ಬೆಂಗಳೂರಲ್ಲಿ ಪ್ರತಿಭಟನೆಗೂ ಅನುಮತಿ ಇಲ್ಲ, ಜೊತೆಗೆ ಬಂದ್ ಮಾಡೋದಕ್ಕೂ ಕೂಡ ಅನುಮತಿ ಇಲ್ಲ. ಬಿಗಿ ಭದ್ರತೆಗೆ ಅಂತ 16,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಉಂಟು ಮಾಡಿದ್ರೆ ಸ್ಥಳದಲ್ಲೇ ಅವ್ರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಮತ್ತೆ ಗೃಹ ಸಚಿವರು ಕೂಡ ಅಧಿಕೃತವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಈಗ ಬಂದನ್ನ ನೀವು ಮಾಡಬೇಡಿ, ಪ್ರತಿಭಟನೆ ಏನ್ ಮಾಡ್ತಾ ಇದ್ದೀರಾ ಅದನ್ನ ಹಿಂದಕ್ಕೆ ಪಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಒಂದ್ ವೇಳೆ ಇಲ್ಲ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ, ಬಂದ್ ಮಾಡೇ ಮಾಡ್ತೀವಿ ಅಂತ ಇದ್ರೆ, ಸೊ ಒಂದ್ ವೇಳೆ ಆಸ್ತಿ ಪಾಸ್ತಿ ನಷ್ಟ ಉಂಟು ಮಾಡಿದ್ರೆ, ಜನಸಾಮಾನ್ಯರಿಗೆ ತೊಂದರೆ ಉಂಟು ಮಾಡಿದ್ರೆ, ಬಲವಂತವಾಗಿ ಬಂದ್ ಮಾಡೋದು, ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚುವಂತ ಪ್ರಯತ್ನ ಮಾಡಿದ್ರೆ ಅಂತವ್ರ ವಿರುದ್ಧ ಕ್ರಮ ಅಂತ ಹೇಳಿದ್ದಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರಿ ನ್ಯೂಸ್ 18 ಕನ್ನಡ.